2 ವಾರಗಳ ಕಾಲದ ಅಧಿವೇಶನದಲ್ಲಿ ಈ ಸರ್ಕಾರ ಬೃಹತ್ತಾದಂಥ ಹಗರಣಗಳಲ್ಲಿ ಪಾಲ್ಗೊಂಡಿರುವಂಥದ್ದು ಜಗಜ್ಜಾಹೀರಾತು ಆಗಿದೆ. ಯಾವುದೇ ಸದನದಲ್ಲಿ ಈ ರೀತಿಯಾದಂಥ ಅವಮಾನ ಆಡಳಿತ ಪಕ್ಷಕ್ಕೆ ಇತಿಹಾಸದಲ್ಲಿ ಯಾವತ್ತೂ ಕೂಡ ಆಗೇ ಇಲ್ಲ. ಏನೋ ಒಂದು ಹಗರಣ ಬರ್ತಾ ಇತ್ತು, ಇಲ್ಲಿ ಹಗರಣಗಳ ಮೇಲೆ ಹಗರಣಗಳು ಪ್ರತಿದಿನ. ಅದು ಮುಖ್ಯಮಂತ್ರಿಗಳ ಮೇಲೆ ಮುಖ್ಯಮಂತ್ರಿನೇ ಲೂಟಿ ಮಾಡಿರುವಂಥ 2 ಹಗರಣಗಳು. ಒಂದು ವಾಲ್ಮೀಕಿ ನಿಗಮದ ಹಗರಣ 187 ಕೋಟಿ. ಈಗಾಗಲೇ ವಿಧಾನಸಭೆಯಲ್ಲಿ ಅದರ ಬಗ್ಗೆ ವಿಧಾನ ಪರಿಷತ್ತಲ್ಲಿ BJP ಮತ್ತು JDS ಹೋರಾಟ ಮಾಡಿದೆ. ಅದರ ಫಲವಾಗಿ ಒಬ್ಬ ಮಂತ್ರಿನೂ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ, ಜೈಲಿಗೂ ಹೋಗಿದ್ದಾರೆ. ಹಲವಾರು ಅಧಿಕಾರಿಗಳು ಜೈಲಲ್ಲಿದ್ದಾರೆ. ಒಬ್ಬ MLA ಇನ್ನೂ ಒಳಗಡೆ ಹೋಗೋದು ಬಾಕಿ ಇದೆ. ಎರಡನೇದು ಸ್ವತಃ ಮೂಢ ಹಗರಣ, ಸುಮಾರು 3 ರಿಂದ 4 ಸಾವಿರ ಕೋಟಿ ಹಗರಣ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಿಂದೆ ಉಪಮುಖ್ಯಮಂತ್ರಿಗಳಾಗಿ JH ಪಟೇಲ್ ಅವರ ಸರ್ಕಾರದಲ್ಲಿದ್ದಾಗ ಈ ಕರ್ಮಕಾಂಡ ಪ್ರಾರಂಭ ಆಯಿತು. ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದನ್ನು ಅವ್ರ ಬಾಮೈದನ ಹೆಸರಿಗೆ ಮಾಡಿ, ಅದಾದಮೇಲೆ ಅವರ ಹೆಂಡತಿ ಹೆಸರಿಗೆ ಅರ್ಶಿನ ಕುಂಕುಮಕ್ಕೆ ತೆಗೆದುಕೊಂಡು ಇವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಸುಮಾರು 14 ಸೈಟು, ಇವರ ಬೆಂಬಲಿಗರೇ 106 ಸೈಟು. ನನ್ನ ಪ್ರಕಾರ 1 ಲಕ್ಷ ಸ್ಕ್ವೇರ್ ಫೀಟ್ಗೂ ಹೆಚ್ಚು ಆ ಮೂಡಾದಲ್ಲಿ 50-50 ಸ್ಕೀಮಲ್ಲಿ ಲೂಟಿ ಮಾಡಿದ್ದಾರೆ. ಅಂದರೆ ಸ್ವತಃ ಮುಖ್ಯಮಂತ್ರಿಗಳು ಯಾರು ಈ ಸಂವಿಧಾನವನ್ನು ಕಾಪಾಡ್ತೀನಿ ಅಂತ ಪ್ರಮಾಣವನ್ನು ರಾಜಭವನದಲ್ಲಿ ಸ್ವೀಕಾರ ಮಾಡಿದ್ರು, ಸಂವಿಧಾನವನ್ನು ರಕ್ಷಣೆ ಮಾಡ್ತೀನಿ, ನಾನು ಯಾವುದೇ ರೀತಿಯಾದಂಥ ನಮ್ಮ ಬಂಧುಗಳಿಗೆ ಸಹಾಯ ಮಾಡಲ್ಲ, ನಾನು ಸಂವಿಧಾನವನ್ನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿದಂಥ ಸಿದ್ದರಾಮಯ್ಯ ಸಂವಿಧಾನವನ್ನು ರಕ್ಷಣೆ ಮಾಡಬೇಕಾಯಿತು, ಸಂವಿಧಾನವನ್ನು ಭಕ್ಷಣೆ ಮಾಡ್ತಾ ಇದ್ದಾರೆ. ಇವತ್ತು ಇದರಲ್ಲಿ ನೇರವಾಗಿ ಸಿದ್ದರಾಮಯ್ಯನವರು ಭಾಗಿಯಾಗಿರೋ ದಾಖಲೆಗಳು ನನ್ನ ಹತ್ರ ಇದೆ. ಸದನದಲ್ಲೂ ಕೂಡ ಮಾತಾಡೋಕ್ಕೆ ಅವಕಾಶವನ್ನು ನಾವು ಕೇಳಿದ್ರಿ, ಸದನದಲ್ಲಿ ನಮ್ಗೆ ಅವಕಾಶ ಕೊಡಲಿಲ್ಲ. ಸ್ಪೀಕರನ್ನು ಕೂಡ ಕಾಂಗ್ರೆಸ್ ಕಡೆ ವಾಲಿರುವಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಪ್ರಜಾಪ್ರಭುತ್ವದಲ್ಲಿ ನಮಗೆ ಮಾತಾಡೋದು, ವಿರೋಧ ಪಕ್ಷಕ್ಕೆ ಮಾತಾಡುವಂಥ ಅಧಿಕಾರ, ಪ್ರಶ್ನೆ ಮಾಡುವಂಥ ಅಧಿಕಾರ, ದಾಖಲೆಗಳನ್ನು ಕೊಡುವಂಥ ಅಧಿಕಾರ ವಿಧಾನಸಭೆ ಒಳಗಡೆ ಇದೆ. ಆದರೆ ಅದನ್ನು ಮೊಟಕುಗೊಳಿಸಿ ಅಲ್ಲಿ ಎದರಿ ನಾವು ಎಲ್ಲಿ ದಾಖಲೆಗಳನ್ನು ಕೊಡ್ತೀರಿ, ರಾಜ್ಯದ ಜನತೆಗೆ ಈ ದಾಖಲೆಗಳೆಲ್ಲ ಸಿಕ್ಕಿದ್ರೆ ಕಾಂಗ್ರೆಸ್ಸಿನ ಮಾನ ಮರ್ಯಾದೆ ಹರಾಜಾಗುತ್ತೆ ಅಂತೇಳಿ ಎದರಿ ಪಲಾಯನ ಮಾಡಿ ಇವತ್ತು ಓಡೋಗಿದ್ದಾರೆ. ನಾವು ಮುಖ್ಯಮಂತ್ರಿಯ ರಾಜೀನಾಮೆಗೆ ಆಗ್ರಹವನ್ನು ಮಾಡಿದಿರಿ. ಈ ಲೂಟಿ 86,000 ಜನ ಸೈಟ್ಗಳಿಗೆ ಕಾಯ್ತಾ ಇದ್ರು ಸಹ ಸಿದ್ದರಾಮಯ್ಯನವ್ರ ಕುಟುಂಬಕ್ಕೆ ಟಕ್ ಅಂತೇಳಿ 14 ಸೈಟುಗಳು ಕೊಡ್ತಾರೆ. ಏನಕ್ಕಪ್ಪ ಇವ್ರಿಗೆ 14 ಸೈಟು? ಅದು ದಲಿತರ ಜಮೀನು, ಅದು 4 ಜನ ಅಣ್ಣ ತಮ್ಮಂದಿರು ಒಬ್ಬರ ಕೈಲಿ ಸೈನ್ ಮಾಡಿಸಿದ್ದಾರೆ, ಇನ್ನು 3 ಜನದ ಕೈಲಿ ಸೈನೇ ಇಲ್ಲ. ಇಂಥ ಒಂದು ಕರ್ಮಕಾಂಡವನ್ನು ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. 2 ದೊಡ್ಡ ಹಗರಣಗಳಲ್ಲಿ ಎಲ್ಲ ಹಗರಣಗಳು ದಲಿತರಿಗೆ ಸಂಬಂಧಪಟ್ಟಿದ್ದು. ವಾಲ್ಮೀಕಿ ಹಗರಣ ದಲಿತರಿಗೆ ಸಂಬಂಧಪಟ್ಟಿದ್ದು, ಮೂಢ ಹಗರಣ ದಲಿತರ ಜಮೀನು ಕೊಡಬೇಕು ಅಂತ ಕಾನೂನು ಹೇಳ್ತೈತೆ. ಆ ದಲಿತರ ಜಮೀನನ್ನು ಲೂಟಿ ಮಾಡಿರುವಂಥದ್ದು. ಅದೇ ರೀತಿ ದಲಿತರ SC/ST ಹಣ ಏನಿದೆ 25,000 ಕೋಟಿ ಹಣವನ್ನು ಬೇರೆ ಪರ್ಪಸ್ಗೆ ಯೂಸ್ ಮಾಡಿರೋದು, ಅದು ಕೂಡ ಅಕ್ರಮ. ಅಂದರೆ ಈ ಸದನದಲ್ಲಿ ಪೂರ್ತಿ ಕೂಡ 3 ಅಕ್ರಮಗಳಾಗಿದೆ. ಆ 3 ಅಕ್ರಮಗಳು ದಲಿತರಿಗೆ ಮೋಸ ಮಾಡಿದ್ದಾರೆ, ದಲಿತರಿಗೆ ವಂಚನೆ ಮಾಡಿದ್ದಾರೆ, ದಲಿತರ ಜಮೀನನ್ನು ಕಬಳಿಸಿದ್ದಾರೆ, ದಲಿತರ ಜಮೀನನ್ನು ನುಂಗಿದ್ದಾರೆ, ದಲಿತರ ದುಡ್ಡನ್ನು ನುಂಗಿದ್ದಾರೆ. ಆದ್ದರಿಂದ ಮುಖ್ಯಮಂತ್ರಿ ಮರ್ಯಾದೆ ಇದ್ದರೆ ಒಂದು ಕ್ಷಣನೂ ಕೂಡ ಅವರು ಆ ಸ್ಥಾನದಲ್ಲಿ ಇರುವಂಥ ನೈತಿಕ ಅಧಿಕಾರವನ್ನು ಕಳ್ಕೊಂಡಿದ್ದಾರೆ. ಅದರ ರಾಜೀನಾಮೆ ಕೊಡಬೇಕು ಅಂತೇಳಿ ಆಗ್ರಹವನ್ನು ನಾವು ಮಾಡಿದಿರಿ. ಅದೇ ರೀತಿ ಪತ್ರವನ್ನು ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ನಾವು ಕೊಟ್ಟಿದ್ದೀರಿ, ದಾಖಲೆ ಸಮೇತ ಕೊಟ್ಟಿದ್ದೀರಿ, ಕ್ರಮ ತೆಗೆದುಕೊಳ್ತೀರಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ BJP ಮತ್ತು ಎಲ್ಲ JDS ಮುಖಂಡರುಗಳು, ಎಲ್ಲ ಶಾಸಕರು, NDA ಎಲ್ಲ ಪಾರ್ಟ್ನರ್ಸು ನಾವು ಬಂದಿದ್ದೀರಿ. ನಮ್ಮ ಬೇಡಿಕೆ ಮುಖ್ಯಮಂತ್ರಿ ಒಂದು ಕ್ಷಣನೂ ಕೂಡ ಆ ಸ್ಥಾನದಲ್ಲಿ ನಿಲ್ಲುವಂಥ ನೈತಿಕ ಅಧಿಕಾರ ಇಲ್ಲ, ರಾಜೀನಾಮೆ ಕೊಡಬೇಕು ಅಂತ ಆಗ್ರಹವನ್ನು ನಾವು ಮಾಡಿ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಅದನ್ನು
ಅಧಿವೇಶನದಲ್ಲೇ ಬಿಡುಗಡೆ ಮಾಡ್ಬೋದಾಯ್ತಲ್ಲ, ಯಾರು ತಡೆದಿದ್ದು ಅದನ್ನ ಮಾಡಕ್ಕೆ? ಅಧಿವೇಶನದಲ್ಲಾದ್ರೆ ನಾವು ಪ್ರಶ್ನೆ ಮಾಡ್ತಾ ಇದ್ರಿ, ಪ್ರೆಸ್ ಮೀಟಲ್ಲಿ ಯಾರು ಪ್ರಶ್ನೆ ಮಾಡ್ತಾರೆ? ಮಾಡಿದ್ರು ಕೂಡ ಸುಮ್ಮನೆ ಇರು ಅಂತ ಹೇಳ್ತಾರೆ ಅವ್ರು, ಮಾಮೂಲಿ ಅವ್ರದ್ದು ಅಭ್ಯಾಸ. ಅದನ್ನ ವಿಧಾನಸಭೆಯಲ್ಲಿ ಅವರು ಪ್ರಶ್ನೆ ಮಾಡಿದ್ರೆ ನಾವು ಅದಕ್ಕೆ ಕೌಂಟ್ರ್ ಕೊಡ್ತಾ ಇದ್ರಿ, ಆರ್ಗ್ಯುಮೆಂಟ್ ಆಗ್ತಾ ಇತ್ತು. ರಾಜ್ಯ ಜನ ತೀರ್ಮಾನ ಮಾಡೋರು ಯಾವುದು ಸತ್ಯ ಯಾವುದು ಮಿಥ್ಯ ಅಂತೇಳಿ. ಅಲ್ಲಿಂದ ಯಾಕೆ ಪಲಾಯನ ಮಾಡಿ ಹೋಗಿ ಹೇಳಿ ರೀತಿ ಹೋಗುವಂತ ಅವಶ್ಯಕತೆ ಏನಿತ್ತು? ಚರ್ಚೆಗೆ ಅವಕಾಶ ಕೊಡಲಿಲ್ಲ. ಶಿವಲಿಂಗೇಗೌಡರು ನರೇಂದ್ರ ಸ್ವಾಮಿ ಎಲ್ಲ ಸುದ್ದಿಗೋಷ್ಠಿ ಮಾಡಿದ್ದಾರೆ. 1935ರಲ್ಲಿ ಅದನ್ನ ಹರಾಜು ಮೂಲಕ ಜಮೀನನ್ನು ಕೊಂಡ್ಕೊಂಡಿರೋದು, ಅದು ಸ್ವಯಾರ್ಜಿತ ಆಸ್ತಿ, ಮಂಜೂರಾಗಿರೋದಲ್ಲ, ದಲಿತರಿಗೆ ಮಂಜೂರಾಗಿರೋದಲ್ಲ, ಸ್ವಯಾರ್ಜಿತ, ಹಾಗಾಗಿ ಖರೀದಿ ಮಾಡಬಹುದು ಅಂತ ಹೇಳಿದ್ದಾರೆ. ಸರಿ, ಖರೀದಿ ಮಾಡಬಹುದಾದ್ರೆ ಅವ್ರು 4 ಜನ ಅಣ್ಣ ತಮ್ಮಂದಿರಿದ್ರಲ್ಲ, 4 ಜನದ್ದು ಸೈನ್ ಇದೆಯಾ ಅದರಲ್ಲಿ? ಹಂಗಾರೆ ಅವಾರ್ಡ್ ಆಗಿದೆ, 3 ಲಕ್ಷಕ್ಕೂ ಹೆಚ್ಚು ಹಣ ಅವಾರ್ಡ್ ಆಗಿ ಬ್ಯಾಂಕ್ಗೆ ಕೋರ್ಟ್ಗೂ ಡಿಪಾಸಿಟ್ ಮಾಡಿದ್ದಾರೆ. ಯಾರು ಡಿನೋಟಿಫಿಕೇಶನ್ ಮಾಡಿದವರು? ಪಾಪ ಆ ನಿಂಗ ಅನ್ನೋ ಒಬ್ಬ ಅಮಾಯಕ ವ್ಯಕ್ತಿ, ಅವ್ರಿಗೆ ಇದೆಲ್ಲ ಅರ್ಜಿ ಬರೆಯೋದು ಗೊತ್ತಿಲ್ಲ ಪಾಪ. ಹೆಂಗೆ ಡಿನೋಟಿಫಿಕೇಶನ್ ಆಗುತ್ತೆ? ಹೆಂಗೆ ಕನ್ವರ್ಷನ್? ಲ್ಯಾಂಡ್ ಎಲ್ಲ ಲೇಔಟ್ ಲೇಔಟ್ ಫಾರ್ಮೇಷನ್ ಆಗಿ 12 ಸೈಟು ಅಲಾಟ್ ಆಗಿ ದುಡ್ಡು ಕಟ್ಬಿಟ್ಟಿದ್ದಾರೆ ಅವರು. ಅವ್ರ ಹೆಸರು ನನ್ನ ಹತ್ರ ದಾಖಲೆ ಇದೆ. ಸೈಟ್ ಅಲಾಟ್ ಆಗಿ ದುಡ್ಡು ಕಟ್ಟಿದ ಮೇಲೆ ಇದನ್ನ ಹೆಂಗೆ ರಿಜಿಸ್ಟರ್ ಮಾಡ್ಕೊಂಡ್ರು ಇವರು? ಪಾರ್ಕ್ ಆಗಿದೆ ಒಂದ್ ಕಡೆ, ಅದನ್ನ ಹೆಂಗೆ ರಿಜಿಸ್ಟರ್ ಮಾಡ್ಕೊಂಡ್ರು ಇವರು? ಲೇಔಟ್ ಪ್ಲಾನ್ ಅಪ್ರೂವ್ ಆಗಿದೆ, ಮೂಡಾದಲ್ಲಿ ಲೇಔಟ್ ಪ್ಲಾನ್ ಅಪ್ರೂವ್, ಅದು ಜಗಜ್ಜಾಹಿರಾತ ಎಲ್ಲ ದಾಖಲೆಗಳು, ಅದು ರಿಜಿಸ್ಟರ್ಡ್ ದಾಖಲೆಗಳದು. ಅಪ್ಲೈ ಮಾಡಿದ್ರೆ ಯಾರಿಗೆ ಬೇಕಾದ್ರೂ ಕೊಡ್ತಾರದು. 35 ವರ್ಷದಿಂದ ಇಷ್ಟು 35 ವರ್ಷದಿಂದ ಅವ್ರ ಅಂಟಂದಿರ ನಡುವೆ ಯಾವುದೇ ಗಲಾಟೆ ಇರಲಿಲ್ಲ, ಗೊಂದಲ ಇರಲಿಲ್ಲ. ಬಿಜೆಪಿ ಪ್ರತಿಭಟನೆಯಿಂದ ಗೊಂದಲ ಆಗಿದೆ ಅಂತ ಅಂದ್ರೆ ಅವರೆಲ್ಲ ಅವ್ರು ಮೌನವಾಗಿದ್ರು ಅಂತ ಹೇಳಿ ಇವರು ಮೋಸ ಮಾಡ್ಬೋದಾ? ಅಮಾಯಕರು ಅಂತ ಮೋಸ ಮಾಡ್ಬೋದು, ಮೌನವಾಗಿದ್ರು ಅಂತ. ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ರಾಷ್ಟ್ರೀಯ SC/ST ಸಮಿತಿಗೆ ಅರ್ಜಿ ಕೊಟ್ಟಿದ್ದಾರೆ, ಮತ್ತೆ DC-ಗೆ ಅರ್ಜಿ ಕೊಟ್ಟಿದ್ದಾರೆ. ಅರ್ಜಿ ಕೊಟ್ಟಿದ್ದಾರೆ, ನಮಗೆ ನ್ಯಾಯ ಕೊಡಬೇಕು ಅಂತ ಕೊಟ್ಟಿದ್ದಾರೆ, ನಮ್ಮ SC ಜಮೀನು. ಅದೇ ರೀತಿ ಸಿದ್ದರಾಮಯ್ಯನವರು ಚುನಾವಣಾ ಆಯೋಗಕ್ಕೂ ಕೂಡ ಇದನ್ನ ಮೆನ್ಷನ್ ಮಾಡಿಲ್ಲ, ಅದು ಅಪರಾಧ. ಅಂದ್ರೆ ಅವರೆಲ್ಲ ಅವ್ರು ಮೌನವಾಗಿದ್ರು ಅಂತ ಹೇಳಿ ಇವರು ಮೋಸ ಮಾಡ್ಬೋದಾ? ಅಮಾಯಕರು ಅಂತ ಮೋಸ ಮಾಡ್ಬೋದು, ಮೌನವಾಗಿದ್ರು ಅಂತ. ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ರಾಷ್ಟ್ರೀಯ SC/ST ಸಮಿತಿಗೆ ಅರ್ಜಿ ಕೊಟ್ಟಿದ್ದಾರೆ, ಮತ್ತೆ DC-ಗೆ ಅರ್ಜಿ ಕೊಟ್ಟಿದ್ದಾರೆ. ಅರ್ಜಿ ಕೊಟ್ಟಿದ್ದಾರೆ, ನಮಗೆ ನ್ಯಾಯ ಕೊಡಬೇಕು ಅಂತ ಕೊಟ್ಟಿದ್ದಾರೆ, ನಮ್ಮ SC ಜಮೀನು. ಅದೇ ರೀತಿ ಸಿದ್ದರಾಮಯ್ಯನವರು ಚುನಾವಣಾ ಆಯೋಗಕ್ಕೂ ಕೂಡ ಇದನ್ನ ಮೆನ್ಷನ್ ಮಾಡಿಲ್ಲ, ಅದು ಅಪರಾಧ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.